ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ 40 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಂಥ ಗೋಪಾಲ್ ಕೃಷ್ಣ ಹಾಗೂ ರಾಘವೇಂದ್ರ ಗಾನಲೋಕ ಮತ್ತು 100 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಂತಹ ವಿವೇಕ್ ದೊಡ್ಡಮನಿ, ಈ 3 ಜನರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಮಾಡ್ತಾ ಇರೋಂಥ ವೀಡಿಯೋಗಳಿಂದ ನಿಮಗೂ ಕೂಡ ಏನಾದರೂ ಒಂದು ಚೂರು ಯೂಸ್ ಆಗ್ತಾಯಿದೆ, ನಾನು ಏನೊಂದು ಕಲಿತಾ ಇದ್ದೀನಿ ಅಂತ ಅನಿಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಆಟೋ TTSನ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈ ಕೆಲವು ದಿನಗಳ ಹಿಂದೆ ಬ್ಯಾಕ್ ಟು ಬ್ಯಾಕ್ ಒಂದು 2-3 ಅಪ್ಡೇಟ್ ಬಂತು ಆಟೋ TTSದು. ಇದರಲ್ಲಿ ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಡೆಡಿಕೇಟೆಡ್ TTS ಅನ್ನೋವಂಥದ್ದು. ಸೊ ಈ ಡೆಡಿಕೇಟೆಡ್ TTS ಫೀಚರ್ ಯಾಕಿದೆ, ಇದರಿಂದ ನಮಗೆ ಉಪಯೋಗ ಇದೆಯಾ ಇಲ್ವಾ, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಈ ಆಟೋ TTS ಟ್ಯುಟೋರಿಯಲ್ಲು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ನನಗೆ. ಯಾಕಪ್ಪ ಅಂತಂದರೆ ಸರಿಸುಮಾರು 9 ವರ್ಷಗಳ ಹಿಂದೆ ನಾನು ಮೊಟ್ಟ ಮೊದಲಿಗೆ ರೆಕಾರ್ಡ್ ಮಾಡಿದಂಥ ಟ್ಯುಟೋರಿಯಲ್ಲು ಆಟೋ TTS ಟ್ಯುಟೋರಿಯಲ್ಲು. ಸೊ ಹಾಗಾಗಿ ಆಟೋ TTS ಒಂಥರ ಸ್ಪೆಷಲ್ ನನಗೆ. ಅವತ್ತಿಂದ ಇವತ್ತವರೆಗೂ ಕೂಡ ಕಂಟಿನ್ಯೂಸ್ ಆಗಿ ನಾನು ನನ್ನ ಕೆಲಸವನ್ನು ಮಾಡ್ಕೊಂಡೇ ಬರ್ತಾಯಿದ್ದೀನಿ. ನಾನು ಅದಕ್ಕಿಂತ ನಮ್ಮ ಕನ್ನಡ ತಂತ್ರಾಂಶ ಟೀಮು, ಸೊ ಟೀಮಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಹೀಗೆ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಇನ್ನೊಂದು ರಿಕ್ವೆಸ್ಟನ್ನು ಮಾಡಬೇಕು ಸ್ನೇಹಿತರೆ. ನಾನು ಅದೇನಪ್ಪ ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋಂಥದ್ದಲ್ಲ. ಆಟೋ TTSನ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಯಾಕಪ್ಪ ಅಂತಂದರೆ ತುಂಬ ಜನ ಈಗಲೂ ಕೂಡ ಕ್ರ್ಯಾಕ್ ಯೂಸ್ ಮಾಡ್ತಾಯಿದ್ದೀರಾ. ಜಾಸ್ತಿ ಏನು ಬೆಲೆ ಇಲ್ಲ ಇದ್ರದ್ದು, ಜಸ್ಟು 650 ರೂಪೀಸ್ ಇದೆ. ಅದರಲ್ಲೂ ಕೂಡ ಅವರು ಸುಮಾರು ಟೈಮಲ್ಲಿ ಕನ್ಸೆಷನ್ ಮಾಡಿ ಅಂತಂದರೆ ಡಿಸ್ಕೌಂಟ್ ಮಾಡಿ ಕೂಡ ಮಾರ್ತಾ ಇರ್ತಾರೆ, ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಾ ಇರ್ತಾರೆ. ಸೊ ಅವಾಗಲಾದರೂ ಪರ್ಚೇಸ್ ಮಾಡ್ಬೋದು. ಸೊ ನಾವು 15,000 20,000ದ ಮೊಬೈಲು ತೊಗೊತೀವಿ ಅಂದಮೇಲೆ ಜಸ್ಟ್ ಒಂದು ಆಟೋ TTSಗೆ 650, ಅದು ಲೈಫ್ ಟೈಮು ನಾವು 650 ಕೊಡೋದ್ರಲ್ಲಿ ಏನು ಲಾಸ್ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಅಂಧರಿಗಾಗಿ ಮಾಡಿರೋಂಥ ಸಾಫ್ಟ್ವೇರ್ ಇದು. ಅದು ಈ ಆಟೋ TTS ಅಂತ ಸಾಫ್ಟ್ವೇರ್ಗಳು ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರಿಗೆ ಆಟೋ TTSನ ಪರ್ಚೇಸ್ ಮಾಡೋಕ್ಕೆ ಶಕ್ತಿ ಇಲ್ಲ, ನನ್ನ ಪ್ರಕಾರ ಈಗಂತೂ ಪ್ರತಿಯೊಬ್ಬರು ಅಫೋರ್ಡ್ ಮಾಡ್ಬೋದು. ಆದರೂ ಯಾರಿಗಾದ್ರೂ ಶಕ್ತಿ ಇಲ್ಲ ಅಥವಾ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ನನಗೆ ಆಟೋ TTS ರೀತಿ ಫೀಚರ್ ಬೇಕು ಅನ್ನೋಂಥವ್ರು ವಾಯ್ಸಿಫೈ TTSನ ಯೂಸ್ ಮಾಡಿ. ಟೆಕ್ ಫ್ರೀಡಮಲ್ಲಿ ಸಂಪೂರ್ಣ ಉಚಿತವಾಗಿ ನಿಮಗೆ ಈ ವಾಯ್ಸಿಫೈ TTS ಸಿಗುತ್ತೆ. ಓಕೆ, ಸೊ ಅದನ್ನು ಯೂಸ್ ಮಾಡಿ. ಅದ್ರ ಬಗ್ಗೆ ಟ್ಯುಟೋರಿಯಲ್ ನಾನೇ ಮಾಡಿದ್ದೀನಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಲ್ಲಿ, ನಿಮಗೆ ಸಿಗುತ್ತೆ. ವಾಯ್ಸಿಫೈ TTS ಕನ್ನಡ ತಂತ್ರಾಂಶ ಅಂತ ಸರ್ಚ್ ಮಾಡಿದ್ರೆ ಅದನ್ನು ಯೂಸ್ ಮಾಡಿ. ಆದರೆ ಕ್ರ್ಯಾಕ್ ಯೂಸ್ ಮಾಡಬೇಡಿ, ಇಲ್ಲ ಪರ್ಚೇಸ್ ಮಾಡಿ ಯೂಸ್ ಮಾಡಿ, ಇಲ್ಲ ವಾಯ್ಸಿಫೈ TTS ಯೂಸ್ ಮಾಡಿ. ಸೊ ಇಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಸೊ ಸ್ನೇಹಿತರೆ, ಇವತ್ತು ಟ್ಯುಟೋರಿಯಲ್ಲು ಶುರು ಮಾಡೋಣ. ಇವತ್ತು ನಾನು ಬರೀ ಹೊಸ ಫೀಚರ್ ಬಗ್ಗೆ ಮಾತ್ರ ಹೇಳಲ್ಲ, ಟೋಟಲಿ ಆಟೋ TTS ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ. ಈ ಒಂದು ಟ್ಯುಟೋರಿಯಲ್ ನೀವು ನೋಡಿದ್ರೆ ಸಾಕು, ಆಟೋ TTSನ ಸಂಪೂರ್ಣ ಸೆಟ್ಟಿಂಗ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನೀವೇ ಇನ್ನೊಬ್ಬರಿಗೆ ಮಾಡಿಕೊಡ್ತೀರಾ. ಸೊ ಆ ರೀತಿ ನೀವು ಕಲಿತೀರಾ. ಇದು ನನ್ನ ಚಾಲೆಂಜು. ನೀವು ಕಲ್ತಿಲ್ಲ ಅಂದರೆ ಪೈಸಾ ವಸೂಲ್. ಓಕೆ, ಸೊ ಇದು ನಾನು ಆಗ್ತಾ ಇರೋಂಥ ಚಾಲೆಂಜು. ಎನಿವೆ, ಸುಮಾರು ಜನರಿಗೆ ಈಗಲೂ ಕೂಡ ಆಟೋ TTS ಸೆಟ್ಟಿಂಗ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಹೊಸ ಫೋನ್ ತೊಗೊಂಡಾಗಲಿ ಅಥವಾ ಆಟೋ TTS ಸೆಟ್ಟಿಂಗು ಒಂದು ಸಲ ಮಾಡ್ಕೊಂಡ್ರೆ ಅದು ಏನಾದರೂ ಒಂಚೂರು ಹಾಳಾದರೆ ಯಾರಾದರೂ ಫೋನ್ ಮಾಡ್ತೀರಾ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡೋದು ಅಂತ ಗೊತ್ತಿರೋಂಥವ್ರಿಗೆ. ಅಥವಾ ಕೆಲವರಿಗೆ ಫೋನಲ್ಲೂ ಮಾಡ್ಕೊಳಕ್ಕೂ ಬರೋಲ್ಲ, ಯಾರಾದರೂ ಮಾಡಿಕೊಡ್ಲೇಬೇಕು. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕಲೀರಿ ನೀವು ಕೂಡ. ನಮ್ಮ ಕನ್ನಡ ತಂತ್ರಾಂಶ ಇರೋದೇ ಕಲ್ಸೋಕ್ಕೋಸ್ಕರ. ಸೊ ಈ ಹಿಂದೆ ಟ್ಯುಟೋರಿಯಲ್ಸ್ ಇದ್ದರೂ ಕೂಡ ಆಟೋ TTS ಬಗ್ಗೆ ಈಗ ಸುಮಾರು ಚೇಂಜಸ್ ಎಲ್ಲ ಆಗಿದೆ. ಆಮೇಲೆ ಅದೆಲ್ಲ ಆಡಿಯೋ ಟ್ಯುಟೋರಿಯಲ್ಸ್ ಇತ್ತು. ಇವತ್ತು ವೀಡಿಯೋ ಟ್ಯುಟೋರಿಯಲ್ ಮಾಡ್ತಾಯಿದ್ದೀನಿ. ಯಾರಾದರೂ ಒಂಚೂರು ಕಾಣೋರಿದ್ದರೆ ಅವರು ಕೂಡ ಈ ಒಂದು ಟ್ಯುಟೋರಿಯಲ್ನ ನೋಡಿ ಆಟೋ TTSನ ಈಸಿಯಾಗಿ ಸೆಟ್ಟಿಂಗ್ಸ್ ಮಾಡ್ಕೊಬೋದು. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ಆಟೋ TTSನ ಸೆಟ್ಟಿಂಗ್ ಹೇಗೆ, ಬಂದಿರೋಂಥ ಹೊಸ ಫೀಚರ್ ಏನು, ಅದರಿಂದ ಯೂಸ್ ಇದೆಯಾ ಇಲ್ವಾ, ಎಲ್ಲ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಎನಿವೆ, ಈಗ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಸರ್ಚಲ್ಲಿ ಹೋಗಿ ಆಟೋ TTSನ ಇನ್ಸ್ಟಾಲ್ ಮಾಡೋಣ. ಸರ್ಚ್ ಮಾಡಿ ಆಟೋ TTS. Play Store Auto TTS DigiXMAS ನೋಡಿ, ಇಲ್ಲೇ ಇದೆ. Install button. ಇನ್ಸ್ಟಾಲ್ ಮಾಡ್ತೀನಿ. Verify by Play Protect. Navigate up button. ಸೊ ಆಟೋ TTSನ 1% ಪರ್ಚೇಸ್ ಮಾಡೋದ್ರಿಂದ ಇದು ಕೂಡ ಒಂದು ಯೂಸ್ ಇದೆ. ಏನಪ್ಪ ಅಂತಂದರೆ ಡೈರೆಕ್ಟ್ಲಿ ನಾವು ಪ್ಲೇಸ್ಟೋರಿಂದ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಾಂತಂದರೆ ಯಾರೋ ಫೋನ್ ಮಾಡ್ತೀರಾ ನನಗೆ ಆಟೋ TTS ಕ್ರ್ಯಾಕ್ ಕಳಿಸಿ ಅಂತ, ಅದೆಲ್ಲ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟ್ಲಿ ನೀವು ಪ್ಲೇಸ್ಟೋರಿಂದನೇ ಇನ್ಸ್ಟಾಲ್ ಮಾಡ್ಬೋದು. ಏನಾದರೂ ಅಪ್ಡೇಟ್ಸ್ ಬಂದರೂ ಕೂಡ ಡೈರೆಕ್ಟ್ಲಿ ನಮಗೆ ಪ್ಲೇಸ್ಟೋರ್ ಮೂಲಕ ಅಪ್ಡೇಟ್ ಬರುತ್ತೆ. ಹೊಸ ಫೀಚರ್ಸ್ ಏನೇ ಇದ್ರೂ ಕೂಡ ಬರುತ್ತೆ. ಓಕೆ, ಸೊ ಹಾಗಾಗಿ ಪರ್ಚೇಸ್ ಮಾಡಿ. Go. Smart AI search. Listen AI. Text.
ಮೊದಲಿಗೆ Start phone. Window Poco launcher. ನನ್ನ ಫೋನ್ನ ಫ್ಲೈಟ್ ಮೋಡ್ಗೆ ಹಾಕ್ಬಿಡ್ತೀನಿ ಸ್ನೇಹಿತರೆ, Notification shade. ಯಾವುದೋ ಕಾಲ್ ಬರಬಾರ್ದು ಅಂತೇಳಿ. Poco launch. System UI. ಸೊ ಅಷ್ಟರಲ್ಲಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಅದನ್ನಂತೂ ಹೇಳೋದು ಮರೆಯಲ್ಲ ನಾನು. 80%. ಯಾಕಂದ್ರೆ 67%. ನಾನು ಹೇಳಿಲ್ಲ ಅಂದರೆ ನೀವು ಮರಿತೀರ ಲೈಕ್ ಮಾಡೋದನ್ನ, ಅದಕ್ಕೆ. ಓಕೆ Mobile data off. Phone signal full. ಓಕೆ Bluetooth. ಸ್ನೇಹಿತರೆ, ಈಗ ಫ್ಲೈಟ್ ಮೋಡ್ಗೆ ಹಾಕೀನಿ. ಈಗ Launcher. Phone. ಸೆಟ್ಟಿಂಗ್ಸನ್ನು ಶುರು ಮಾಡೋಣ. ಮೊದಲಿಗೆ ಈಗ ಆಟೋ TTS ಆ್ಯಪ್ನ ಓಪನ್ ಮಾಡ್ತೀನಿ. All. App sales. 69 unread. Audio game hub 2. ಎಲ್ಲ ಆಟೋ TTS. Auto TTS. ಓಕೆ, ಇಲ್ಲಿದೆ ಆಟೋ TTS ಮೇಲೆ ಕ್ಲಿಕ್ ಮಾಡ್ತೀನಿ. Auto TTS. ಅದು ಒಂದು 5 ಸೆಕೆಂಡು 10 ಸೆಕೆಂಡು ಎಲ್ಲ ಭಾಷೆಗಳನ್ನು ಸ್ಕ್ಯಾನ್ ಮಾಡುತ್ತೆ. ಅದು ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಓಕೆ, ಈಗ ಲೋಡ್ ಆಯಿತು ಸ್ನೇಹಿತರೆ. ಓಪನ್ ಮಾಡಿದ ತಕ್ಷಣ Selected. Modes. Tab 1 of 4. Tab. Modes. 4 ಮೋಡ್ಗಳಿದೆ ಇಲ್ಲಿ. ಫಸ್ಟ್ನೇದು ಯಾವುದು ಮೋಡ್ ಅನ್ನೋದೇ, ಸಾರಿ 4 ಮೋಡ್ಗಳಲ್ಲ, 4 ಟ್ಯಾಬ್ಗಳಿದೆ ಇಲ್ಲಿ. ಮೊದಲನೇದು ಮೋಡ್ಸ್ ಟ್ಯಾಬು. ಸೊ ಮೋಡ್ಸ್ ಟ್ಯಾಬು ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟು. ಎರಡನೇದು Languages. Tab 2 of 4. Tab. Languages. ಲ್ಯಾಂಗ್ವೇಜಸ್ ಟ್ಯಾಬು. ಮೂರನೇದು Voices. Tab 3 of 4. Tab. Voices. ವಾಯ್ಸಸ್ ಟ್ಯಾಬು. ನಾಲ್ಕನೇದು Licenses. Tab 4 of 4. Tab. Licenses. ಲೈಸೆನ್ಸಸ್ ಟ್ಯಾಬು. ಸೊ ಈ ಲೈಸೆನ್ಸಸ್ ಟ್ಯಾಬು ನಮಗೇನು ಯೂಸ್ ಇಲ್ಲ. ನಮ್ಗೆ ಯೂಸ್ ಇರೋ ಅಂಥದ್ದು ಮೇಲಿನ 3 ಟ್ಯಾಬ್ಗಳು, ಯಾವುದ್ಯಾವುದೋ ಮೋಡ್ಸು, ಲ್ಯಾಂಗ್ವೇಜು, ವಾಯ್ಸಸ್ಸು. ಓಕೆ, ಸೊ ಈಗ ಬೈ ಡಿಫಾಲ್ಟ್ ನಾವು ಯಾವುದ್ರಲ್ಲಿದ್ದೀವಿ? ಮೋಡ್ಸ್ ಟ್ಯಾಬಲ್ಲಿ ಇದ್ದೀವಿ. ಇಲ್ಲಿಂದ ರೈಟ್ ಸ್ವೈಪ್ ಮಾಡೋಣ. Page. Mode select. ಇಲ್ಲಿ ಮೋಡ್ ಸೆಲೆಕ್ಟ್ ಅಂತ ಹೇಳ್ತಾ, ಇಲ್ಲಿ ನಾವು ಮೋಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. Not selected. None. Radio button. ಫಸ್ಟ್ನೇದು ನನ್ ಅಂತ ಇದೆ. ಈ ನನ್ನನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಆಟೋ TTS ವರ್ಕ್ ಆಗಲ್ಲ. ಓಕೆ, Disable. Not selected. Dual languages. Radio button. ನೆಕ್ಸ್ಟ್ ಡುವಲ್ ಲ್ಯಾಂಗ್ವೇಜಸ್ ಇದೆ, ಇದನ್ನೂ ಏನು ಮಾಡಬೇಡಿ. Character. Not selected. Auto language detect. Radio button. ನೆಕ್ಸ್ಟ್ ಆಟೋ ಲ್ಯಾಂಗ್ವೇಜ್ ಡಿಟೆಕ್ಟ್ ಇದೆ, ಇದ್ರೂ ಏನು ಮಾಡಬೇಡಿ. Holes. Selected. Google TTS. Radio button. ನೆಕ್ಸ್ಟು ಗೂಗಲ್ TTS ಮೋಡ್ ಇದೆ ಸ್ನೇಹಿತರೆ. ಇದು ಬೈ ಡಿಫಾಲ್ಟ್ ಚೆಕ್ ಆಗಿರುತ್ತೆ. ಮೊದಲಾದರೆ ಆಟೋ TTS ಅಲ್ಲಿ ನನ್ನ ಅನ್ನೋದು ಚೆಕ್ ಆಗಿರ್ತಾ ಇತ್ತು, ಸೆಲೆಕ್ಟ್ ಆಗಿರ್ತಾ ಇತ್ತು. ಈಗ ಬೈ ಡಿಫಾಲ್ಟು ಗೂಗಲ್ TTS ಮೋಡು ಸೆಲೆಕ್ಟ್ ಆಗಿರುತ್ತೆ. ಇದನ್ನು ಹಾಗೆ ಬಿಡಿ. ನೆಕ್ಸ್ಟು Same as not selected. Mixed mode. Experimental. Radio button. ಮಿಕ್ಸ್ಡ್ ಮೋಡ್ ಎಕ್ಸ್ಪೆರಿಮೆಂಟಲ್ ಅಂತ ಹೇಳುತ್ತಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅಂದರೆ ನಾಟ್ ಚೆಕ್ ಇರೋದನ್ನ ಚೆಕ್ ಮಾಡಬೇಕು. ಚೆಕ್ ಮಾಡ್ತೀನಿ ಈಗ. English. N. Selected. ಓಕೆ, ನೋಡಿ ಈಗ. Same as selected. Mixed mode. Experimental. Radio button. ಓಕೆ, ಮಿಕ್ಸ್ಡ್ ಮೋಡು ಸೆಲೆಕ್ಟ್ ಆಗಿದೆ. ಸೊ ನಾವು ಮೋಡ್ಸಲ್ಲಿ ಮಾಡಬೇಕಾಗಿರೋಂಥ ಕೆಲಸ ಇದು ಒಂದೇ, ಮಿಕ್ಸ್ಡ್ ಮೋಡ್ಗೆ ಚೆಕ್ ಮಾಡೋವಂಥದ್ದು. ಓಕೆ, ಇಲ್ಲಿ ಈ ಒಂದು ಕೆಲಸ ಮಾಡಾದ್ಮೇಲೆ ಮುಂದಿನ ಕೆಲಸ ನಾವು ಮಾಡಬೇಕಾಗಿರೋದು Voices. Tab 3 of 4. Tab. Voices. ಲ್ಯಾಂಗ್ವೇಜಸ್ ಹೋಗಬೇಕು. Languages. Tab 2 of 4. Tab. ಓಕೆ, Languages. ಎರಡನೇ ಟ್ಯಾಬು ಲ್ಯಾಂಗ್ವೇಜಸ್ ಟ್ಯಾಬ್ ಹೋಗೋಣ. Selected. Languages. Tab. Page 2 of ಲ್ಯಾಂಗ್ವೇಜಸ್ 4. ಟ್ಯಾಬಲ್ಲಿ ಏನು ಮಾಡಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ಹೀಗೆ ಸ್ವೈಪ್ ಮಾಡ್ಕೊಂಬಂದರೆ Voice. Licenses. Select languages. ನೋಡಿ, ಸೆಲೆಕ್ಟ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದೆ. Select all languages you'd like to work with. Noted that below list contains only languages supported by TTS engines on your device. ಇಲ್ಲಿ ನೀವು ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡಿ, ಅಂದರೆ ನೀವು ಯಾವ್ಯಾವ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀರೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ತೋರಿಸುತ್ತೆ ಅಂತಂದರೆ ನಿಮ್ಮ ಮೊಬೈಲಲ್ಲಿರೋಂಥ TTS ಯಾವ್ಯಾವ ಲ್ಯಾಂಗ್ವೇಜಿಗೆ ಸಪೋರ್ಟ್ ಮಾಡುತ್ತೋ ಎಲ್ಲ ಲ್ಯಾಂಗ್ವೇಜು ಇಲ್ಲಿ ತೋರಿಸುತ್ತೆ ಅಂತ ಹೇಳ್ತಾ ಇದೆ. ಈಗ ಗೂಗಲ್ TTS ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ಗೂ ಸಪೋರ್ಟ್ ಮಾಡೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗಳು ಇಲ್ಲಿ ಸಿಗುತ್ತೆ. Select all button. ನೋಡಿ, ಫಸ್ಟು ಸೆಲೆಕ್ಟ್ ಆಲ್ ಆಪ್ಷನ್ ಇದೆ, Clear all button. ಆಮೇಲೆ ಕ್ಲಿಯರ್ ಆಲ್ ಆಪ್ಷನ್ ಇದೆ. ಬೈ ಡಿಫಾಲ್ಟು ಪ್ರತಿಯೊಂದು ಲ್ಯಾಂಗ್ವೇಜು ಕೂಡ ಸೆಲೆಕ್ಟ್ ಆಗಿರುತ್ತೆ. ನೋಡಿ, ತೋರಿಸ್ತೀನಿ ನಿಮಗೆ. Checked. Afrikaans. Checked. Albanian. Checked. Amharic. AMH. ಅಲ್ವಾ, ಪ್ರತಿಯೊಂದು ಚೆಕ್ ಆಗಿದೆ. ಇಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು, ಎಲ್ಲ ಲ್ಯಾಂಗ್ವೇಜು ನಾವು ಏನು ಯೂಸ್ ಆಗಲ್ವಲ್ಲ, ಹಾಗಾಗಿ Check. Check. Clear all button. ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರಾ? ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಕೂಡ ಸೆಲೆಕ್ಟ್ ಆಗಿರೋದು ನಾಟ್ ಸೆಲೆಕ್ಟ್ ಆಗಿರುತ್ತೆ, ಎಕ್ಸೆಪ್ಟ್ ಇಂಗ್ಲೀಷ್ ಬಿಟ್ಟು ಪ್ರತಿಯೊಂದು ಅನ್ಸೆಲೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ Afrikaans. AFR. Albanian. Ski. ನೋಡಿ, ಈಗ ಅವಾಗಲೇ ಚೆಕ್ ಅಂತ ಇದ್ದಿದ್ದು ಈಗ ಚೆಕ್ ಅಂತ ಹೇಳ್ತಾ ಇಲ್ಲ. ಈಗ ನಾವು ಏನು ಮಾಡಬೇಕು, ಇಲ್ಲಿ ಇಂಗ್ಲೀಷ್ ಅಂತೂ ಚೆಕ್ ಆಗಿರುತ್ತಲ್ವ, ಇಂಗ್ಲೀಷ್ ಬಿಟ್ಟು ಇನ್ಯಾವ್ದು ಯೂಸ್ ಮಾಡ್ತೀರಾ ನೀವು? ನಾನು ಕನ್ನಡ ಮತ್ತು ಹಿಂದಿ ಯೂಸ್ ಮಾಡ್ತೀನಿ. ಆದ್ದರಿಂದ ಇಲ್ಲಿ ನಾನು ಕನ್ನಡ ಮತ್ತು ಹಿಂದಿನ ಚೆಕ್ ಮಾಡ್ಕೊತೀನಿ. ನೀವು ಯಾವ್ಯಾವ ಭಾಷೆ ಬಳಸ್ತೀರಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಿ ನಿಮಗೆ ಇಂಗ್ಲೀಷು. Estonian. Esperanto. EPUB. Checked. English. N. ನೋಡಿ, ಇಂಗ್ಲೀಷ್ ಚೆಕ್ ಆಗಿದೆಯಾ? ಈಗ ನೆಕ್ಸ್ಟು ಹಿಂದಿ ಚೆಕ್ ಮಾಡೋಣ. Gujarati. Gutch. Hawaiian. Ha. Hakka Chinese. Haitian Creole. Hat. Gujarati. Gutch. ಒಂದೇ ನಿಮಿಷ. Hakka Hebrew. Head. Hindi. Hin. ಓಕೆ, ಹಿಂದಿ Checked. ನೋಡಿ, ಹಿಂದಿ ಚೆಕ್ ಆಯಿತು. Hebrew. Head. Checked. Hindi. Hin. ನೆಕ್ಸ್ಟು ಕನ್ನಡ. Irish. Gle. Japanese. Jav. Kalalis. Kannada. Can. Checked. ನೋಡಿ, Checked. Kannada. Can. 3 ಭಾಷೆ ಚೆಕ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ನಿಮ್ಮ ಭಾಷೆಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಲ್ಯಾಂಗ್ವೇಜಸಲ್ಲಿ
ಇಷ್ಟೇ ಮಾಡಬೇಕಾಗಿರೋದು ನೀವು. ಫಸ್ಟು ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಗೆ ಬೇಕಾಗಿರೋಂಥ ಲ್ಯಾಂಗ್ವೇಜಸ್ ಮಾತ್ರ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಪಾರ್ಟೆಂಟ್ ಕೆಲಸಕ್ಕೆ ಈಗ ಹೋಗ್ತಾ ಇದ್ದೀವಿ. 3ನೇ ಟ್ಯಾಬು, ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬು ವಾಯ್ಸಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗೋಣ ಈಗ. Voices tab. ನೋಡಿ ವಾಯ್ಸಸ್. Default selected. Voices tab. ಓಕೆ, ವಾಯ್ಸಸ್ ಒಳಗೆ ಬಂದಿದ್ದೀವಿ. ಇಲ್ಲಿ Lice page. Voice settings. ವಾಯ್ಸ್ ಸೆಟ್ಟಿಂಗ್ಸ್ ಅಂತ ಇದೆ. Choose an installed voice for each language. Recommendation: assign one engine per language to avoid switching delay. ಓಕೆ, ಪ್ರತಿಯೊಂದು ಭಾಷೆಗೂ ಕೂಡ ಒಂದೊಂದು TTSನ ಸೆಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ನಾವಿಲ್ಲಿ Select language. Drop down list. English and ಫಸ್ಟು ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ಬೈ ಡಿಫಾಲ್ಟು ಲ್ಯಾಂಗ್ವೇಜಲ್ಲಿ. ಸೊ ಇಂಗ್ಲೀಷ್ಗೆ ಈಗ ಸೆಟ್ಟಿಂಗ್ಸ್ ಮಾಡೋಣ. ನೆಕ್ಸ್ಟು choose a voice for above language. ಮೇಲಿನ ಭಾಷೆಗೆ ವಾಯ್ಸ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಒಂದು ವೇಳೆ ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಫಸ್ಟು. ನೆಕ್ಸ್ಟ್ ಇಲ್ಲಿ Drop down list. Prudence. Reader. Jam. ವಾಯ್ಸಸ್ದು ಒಂದು ಡ್ರಾಪ್ ಡೌನ್ ಲಿಸ್ಟ್ ಇದೆ. ಇಲ್ಲಿ ನಿಮಗೆ ಬೇಕಾಗಿರೋಂಥ ವಾಯ್ಸು ಇಂಗ್ಲೀಷ್ಗೆ ಯಾವ TTS ಬೇಕು ನಿಮಗೆ, ಓಕೆ, ಅದನ್ನು ಸೆಲೆಕ್ಟ್ ಮಾಡಿ. Pop-up window. ಇಲ್ಲಿ ಸುಮಾರು ಇದ್ದಾವೆ. ಸೊ ಸುಮಾರು ಜನ ಇಂಗ್ಲೀಷ್ಗೆ ಎಲಕ್ವೆನ್ಸ್ ಯೂಸ್ ಮಾಡ್ತೀರಾ. ನನ್ನ ಮೊಬೈಲಲ್ಲಿ ETI ಎಲಕ್ವೆನ್ಸ್ ಸಪೋರ್ಟ್ ಆಗದೇ ಇರೋದ್ರಿಂದ ನಾನು ವೋಕಲೈಸರ್ ಯೂಸ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ನಾನು ವೋಕಲೈಸರ್ನೇ ಸೆಲೆಕ್ಟ್ ಮಾಡ್ತೀನಿ. Selected. Speech. ಇಲ್ಲಿ ವೋಕಲೈಸರು Speech. Stop. 11 minutes. ಒಂದೇ ನಿಮಿಷ ಸ್ನೇಹಿತರೆ. Speech rate 133%. Selected. Speech. Google. ಇಲ್ಲಿ Prudence. 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 ಸ್ಟೂಡೆಂಟ್ ಸ್ಕ್ರೀನ್ ರೀಡರ್ದು ಸುಮಾರು ವಾಯ್ಸ್ಗಳು ಬಂದಿದೆ, ಹಂಗಾಗಿ Prudence. Reader. ಅದನ್ನು ತೋರಿಸ್ತಾ ಇದೆ ಇಲ್ಲಿ. Selected. Speech. Google. Speech. 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 Vocalizer TTS. USA. ಓಕೆ, ವೋಕಲೈಸರ್ TTS USA ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡೋಣ. Auto TTS. ಆಯ್ತಾ, ಇದು ಎರಡನೇದು. ನೆಕ್ಸ್ಟು Choose a variant for voice. ವೇರಿಯಂಟ್ ಫಾರ್ ವಾಯ್ಸು. ವೇರಿಯಂಟ್ ಅಂತಂದರೆ ಈಗ ವೋಕಲೈಸರಲ್ಲಿ ಸುಮಾರು ವಾಯ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ವೋಕಲೈಸರ್ USA ಅಲ್ಲೇ ತೊಗೊಂಡ್ರು ಕೂಡ ನಾವು ಸಮಂತ ಇದೆ, ನೇತನ್ ಇದೆ, ಜೋಯಲ್ ಅಂತ ಇದೆ, ಯಾವ ಸುಮಾರು ವಾಯ್ಸ್ಗಳಿದೆ. ಅದೇ ನಾವು ವೋಕಲೈಸರ್ ಇಂಡಿಯನ್ ಇಂಗ್ಲೀಷಲ್ಲಿ ಅದರಲ್ಲೂ ಸುಮಾರು ವೇರಿಯಂಟ್ ಇದೆ. ಸಂಗೀತ, ವೀಣಾ, ರಿಷಿ, ಈ ಥರ ಎಲ್ಲ ಇದೆ. ಇಲ್ಲಿ ನಾವು Drop down list default. ಯಾವ ವಾಯ್ಸ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. Pop-up window. Nathan. ನೇತನ್ನು ನಾನು ಯೂಸ್ ಮಾಡೋದು ವೋಕಲೈಸರ್ USA ಅಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. Auto TTS. ಸೊ ನಾನು ವೋಕಲೈಸರ್ ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಅದನ್ನು ಕೂಡ ಕ್ರ್ಯಾಕ್ ಯೂಸ್ ಮಾಡ್ತಾಯಿರಾ. ಸೊ ಅದನ್ನು ಕೂಡ ಸಾಧ್ಯ ಆದರೆ ಪರ್ಚೇಸ್ ಮಾಡಿ. ಸೊ ಈಗ ನಾವು ಏನು ಮಾಡಿದ್ವಿ, ವೋಕಲೈಸರ್ ವೇರಿಯಂಟು ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟು Test. Button. ಸ್ಪೀಡು. Speed. ಸ್ಪೀಡ್ ಸೆಲೆಕ್ಟ್ ಮಾಡ್ಬೋದು ನಾವಿಲ್ಲಿ. Decrease speed. Button. ಡಿಕ್ರೀಸ್ ಸ್ಪೀಡು, 20%. Increase speed. Button. ಇನ್ಕ್ರೀಸ್ ಸ್ಪೀಡ್ ಇದೆ. ಇಲ್ಲಿ 20%. Speed slider. ಸ್ಪೀಡ್ ಸ್ಲೈಡರ್ ಇದೆ. ಈ ಸ್ಲೈಡರ್ ಮೂಲಕ ನಾವು ಸ್ಪೀಡನ್ನು ಜಾಸ್ತಿ ಮಾಡೋಣ. ನಾನು 70%ಗೆ ಸೆಟ್ ಮಾಡ್ತೀನಿ. 25%. 40%. 50. 65%. 70%. ಓಕೆ, ಸೊ ಇದು ನಿಮಗೆ ಬಿಟ್ಟಿದ್ದು. ನಿಮಗೆ ಇಂಗ್ಲೀಷ್ ಎಷ್ಟು ಸ್ಪೀಡಲ್ಲಿ ಬೇಕು ಅಷ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, Increase speed. Volume. Decrease volume. 100%. Volume slider. ವಾಲ್ಯೂಮು ಬೈ ಡಿಫಾಲ್ಟ್ 100 ಇರುತ್ತೆ, ಅದನ್ನ ಹಾಗೆ ಬಿಡಿ. Increase pitch. Decrease pitch. 50%. Pitch slider. Slider. ಪಿಚ್ಚು ಕೂಡ ಬೈ ಡಿಫಾಲ್ಟ್ 50 ಇರುತ್ತೆ, ಅಲ್ಲೇ ಬಿಡಿ. ಅಥವಾ ಹೆಚ್ಚು ಕಡಿಮೆ ಮಾಡ್ಕೊಳಂಗಿದ್ರೆ ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಇಷ್ಟೇ ಸ್ನೇಹಿತರೆ. ಈಗ ಇಂಗ್ಲೀಷ್ದು ಕಂಪ್ಲೀಟ್ ಸೆಟ್ಟಿಂಗ್ಸ್ ಮುಗೀತು. ನೆಕ್ಸ್ಟ್ ಈಗ ನಾವು ಹಿಂದಿ ಮತ್ತು ಕನ್ನಡ ಎರಡೂ ಮಾಡಬೇಕಲ್ಲ. ಕನ್ನಡ Drop down. Select language. ಫಸ್ಟು ಸೆಲೆಕ್ಟ್ ಲ್ಯಾಂಗ್ವೇಜು. ಎಲ್ಲಿ ನಾವು ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ವಲ್ಲ, Drop down list. English and ಇಲ್ಲೇ ನಾವು ಕನ್ನಡ ಸೆಲೆಕ್ಟ್ ಮಾಡೋಣ. pop up with hint Kannada. Can. Auto TTS. Choose a voice for above language. Drop down list disabled. ಸೊ ನೆಕ್ಸ್ಟು ಇಲ್ಲಿ ವಾಯ್ಸು ಯಾವ್ದು ಬೇಕು ಅಂತ TTS, ಇದಕ್ಕೆ ನಾವು Pop up window on top. Prudence. ವೋಕಲೈಸರು ಅಲ್ವಾ. Selected. Speech. Vocalizer TTS. ಓಕೆ, Bind. ವೋಕಲೈಸರು. Auto TTS. ನೆಕ್ಸ್ಟು Choose a variant for voice. ವೇರಿಯಂಟು. ಕನ್ನಡಕ್ಕೆ ವೋಕಲೈಸರಲ್ಲಿ ಇರೋದೇ ಒಂದು ವಾಯ್ಸು, Drop down list. ಅಲ್ಪನ. Pop up. Alpana. Auto TTS. ಓಕೆ, ಸೆಲೆಕ್ಟ್ ಆಯಿತು ಸ್ನೇಹಿತರೆ. ಸೊ ಇದೆಲ್ಲ ನಿಮಗೆ ಸೆಟ್ಟಿಂಗ್ ಮಾಡಬೇಕು ಆಟೋ TTS ಅಲ್ಲ ಅಂತಂದರೆ ಫಸ್ಟು ನೀವು ಆ ಪರ್ಟಿಕ್ಯುಲರ್ TTSಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು, ವೋಕಲೈಸರು, ಎಲಕ್ವೆನ್ಸು ಇವನ್ನೆಲ್ಲ. ಓಕೆ, ಆಮೇಲೆ ಇದೆಲ್ಲ ಮಾಡ್ಬೋದು ನೀವು. ನೆಕ್ಸ್ಟು Test. Button. ಸ್ಪೀಚ್ ರೇಟ್. ಈಗ Speed. Decrease speed. Button. 20%. Speed slider. ಸೊ Slider. ಇದನ್ನು ಕೂಡ 70 ಇಡ್ತೀನಿ ನಾನು. 25%. 40%. 65%. 70%. 70% ಸ್ವಲ್ಪ ಜಾಸ್ತಿನೇ ಫಾಸ್ಟಾಗಿರುತ್ತೆ. ಅದು ನಿಮಗೆ ಬಿಟ್ಟಿದ್ದು ನೋಡ್ಕೊಳ್ಳಿ. 50ನೋ 40ನೋ ನಿಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಇಟ್ಕೊಳ್ಳಿ. Increase volume. Decrease volume. 100%. Volume slider. ವಾಲ್ಯೂಮ್ ಹೀಗೆ ಇರಲಿ. Decrease pitch. 50%. Pitch slider. ಪಿಚ್ಚು Slider. ಕೂಡ ಹೀಗೆ ಇರಲಿ. 100%. So? Decrease volume. Button. ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ನಾನು ಇಟ್ಟಿರೋ ಸ್ಪೀಡು. Volume. Increase 7. Decrease speed. Speed. Test. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ನೋಡಿ ಸ್ನೇಹಿತರೆ, ಇಷ್ಟು ಸ್ಪೀಡ್ ಇದೆ ನಾನು ಇಟ್ಕೊಂಡಿರೋದು. ಓಕೆ,
ಸೊ ಈಗ ನೆಕ್ಸ್ಟು ಯಾವುದು ಹಿಂದಿ. ಹಿಂದಿಗೆ ಮತ್ತೆ ಲ್ಯಾಂಗ್ವೇಜು. Voice settings. Choose and install. Select language. ಲ್ಯಾಂಗ್ವೇಜಲ್ಲಿ ಮತ್ತೆ ಇಲ್ಲಿ ಹಿಂದಿ ಸೆಲೆಕ್ಟ್ ಮಾಡೋಣ. Drop down list. Pop up Hindi. Hin. Auto T. Choose a voice for above language. ವಾಯ್ಸು TTS ಇಲ್ಲಿ ವೋಕಲೈಸರು ಮತ್ತೆ. Drop down. Pop up window on top. Screen recorder on bottom. Prudence. Reader. Speak. Vocalizer TTS. Auto TTS. Choose a variant for voice. ನೆಕ್ಸ್ಟು ವೇರಿಯಂಟು ಇಲ್ಲಿ ಮತ್ತೆ Drop down. ಲೇಖ. Pop up Lekha. ಲೇಖ ಓಕೆ. Auto TTS. Test. Button. ನೋಡಿ ಟೆಸ್ಟ್ ಮಾಡ್ತೀನಿ ಈಗ. यह हिंदी में भाषण संश्लेषण का एक उदाहरण है. ಸೊ ಇದು ಭಾಳ ಸ್ಲೋ ಆಗಿದೆ, ಹಂಗಾಗಿ ನಾನು ಏನು ಮಾಡ್ತೀನಿ, Speed. ಸ್ಪೀಡು Decrease speed. 20%. Speed slider. 20% ಇದೆಯಲ್ಲ, ಇದನ್ನು ಕೂಡ ನಾನು 70 ಏರಿಸ್ತೀನಿ ಈಗ. ಸೊ ಸ್ಲೈಡರ್ ಮೇಲೆ ಸ್ವೈಪ್ ಅಪ್ ಮಾಡಿದ್ರೆ 5% ಜಾಸ್ತಿ ಆಗುತ್ತೆ. 25%. 40. 50. 60. 70%. ಓಕೆ 70 ಆಯಿತು. ಮುಂದಿಂದು ವಾಲ್ಯೂಮು ಮತ್ತು ಪಿಚ್ ಇದೆ, ಅದನ್ನೆಲ್ಲ ಏನು ಮಾಡಲ್ಲ ನಾನು. Decrease speed. ಈಗ? Button. Speed. Test. Button. ಮತ್ತೆ ಟೆಸ್ಟ್ ಮಾಡ್ತೀನಿ. यह हिंदी में भाषण संश्लेषण का एक उदाहरण है. ನೋಡಿ ಇಷ್ಟ ಆಯ್ತಾ ಸ್ನೇಹಿತರೆ. ಈಗ ಕೊನೆಯಲ್ಲಿ ಒಂದು ಆಪ್ಷನ್ ಇದೆ, ಹೊಸ ಆಪ್ಷನ್ನು. ಇದ್ರ ಬಗ್ಗೆನೇ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ, ಹೊಸ ಅಪ್ಡೇಟಲ್ಲಿ ಆ್ಯಡ್ ಆಗಿರೋಂಥ ಫೀಚರು. ಆ ಫೀಚರ್ ಏನು ಅಂತಂದರೆ, ಆ ಆಪ್ಷನ್ ಯಾವುದಪ್ಪ ಅಂತಂದರೆ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ, ಡೆಡಿಕೇಟೆಡ್ ಇಂಜಿನ್ಸ್ ಅಂತ. ನೋಡಿ ತೋರಿಸ್ತೀನಿ ನಿಮಗೆ. Not checked. Dedicated engines. Checkbox. Window auto TTS. ಸೊ ಇದು ಡೆಡಿಕೇಟೆಡ್ ಇಂಜಿನ್ಸ್ ಅಂತ ನಾಟ್ ಚೆಕ್ ಇರುತ್ತೆ ಇದು. Experimental. ನೋಡಿ ಇದು ಅವರೇ ಹೇಳಾಗಿ ಎಕ್ಸ್ಪೆರಿಮೆಂಟಲ್ಲಿ ಇದು ಇನ್ನು. ಓಕೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇದನ್ನ. Not use this option if you are sure that you have dedicated TTS engine for each voice and no other apps will use them. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಇದು ಯಾಕೆ ಯೂಸ್ ಆಗುತ್ತೆ ಅಂತ. ಯಾಕಪ್ಪ ಅಂತಂದರೆ ನನಗೆ ಇದು ಯೂಸ್ ಆಗಲ್ಲ ಆಪ್ಷನ್ನು. ಯಾಕೆ ಅಂದರೆ ನಾನು ವೋಕಲೈಸರ್ದೇ 3 ವಾಯ್ಸು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕನ್ನಡಕ್ಕೂ ವೋಕಲೈಸರ್ ವಾಯ್ಸು, ಹಿಂದಿಗೂ ವೋಕಲೈಸರ್ ವಾಯ್ಸು, ಇಂಗ್ಲೀಷು ವೋಕಲೈಸರ್ ವಾಯ್ಸು. ಹಾಗಾಗಿ ನನಗೇನು ಯೂಸ್ ಆಗಲ್ಲ ಇದು. ಇದು ಯಾರು ಯೂಸ್ ಆಗುತ್ತೆ ಅಂದರೆ, ಈಗ ಇಂಗ್ಲೀಷ್ಗೆ ಎಲಕ್ವೆನ್ಸು, ಕನ್ನಡಗೆ ವೋಕಲೈಸರು, ಹಿಂದಿಗೆ ಇನ್ನೊಂದು ಯಾವುದೋ ಒಂದು TTS, ಈ ಸ್ಪೀಕೋ ಅಥವಾ ಅಕಪೆಲ್ಲ TTS ಅಥವಾ ಗೂಗಲ್ TTS ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಒಟ್ಟು ಒಂದೊಂದು ಭಾಷೆಗೆ ಒಂದೊಂದು TTS ಇಂಜಿನ್ನ ಯೂಸ್ ಮಾಡೋರಿಗೆ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ಆದ್ದರಿಂದ Not checked. Dedicated engines. Checkbox. ಈ ಚೆಕ್ ಬಾಕ್ಸ್ ಇದೆಯಲ್ಲ, ಡೆಡಿಕೇಟೆಡ್ ಇಂಜಿನ್ಸು, ಇದನ್ನು ನಾಟ್ ಚೆಕ್ಕಲ್ಲೇ ಇಡಿ. ಇದನ್ನ ಚೆಕ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಒಂದೊಂದು ಸಲ ಬರೀ ಇಂಗ್ಲೀಷ್ ಮಾತ್ರ ರೀಡ್ ಮಾಡುತ್ತೆ, ಬೇರೆ ಭಾಷೆ ರೀಡ್ ಮಾಡಲ್ಲ, ಹಂಗೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಮಿಕ್ಸ್ಡ್ ಮೋಡ್ ಇಟ್ಕೊಂಡಿರೋದ್ರಿಂದ ಇದ್ರ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಇದನ್ನ ನಾಟ್ ಚೆಕ್ಕಲ್ಲೇ ಬಿಡಿ. ಸೊ ಈಗ ನಮ್ಮ ಸೆಟ್ಟಿಂಗ್ಸ್ ಎಲ್ಲ ಆಗಿದೆ ಸ್ನೇಹಿತರೆ. ಈಗ ಫೈನಲಿ ನಾವು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಹೋಗಿ ಆಟೋ TTSನ ಸೆಲೆಕ್ಟ್ ಮಾಡೋಣ. Talkback menu. ಟಾಕ್ ಬ್ಯಾಕ್ ಮೆನು ಹೋಗಿದ್ದೀವಿ, ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಒಳಗೆ ಹೋಗೋಣ. Talkback menu. Text to speech settings. Text to speech output. ಓಕೆ, ಟೆಕ್ಸ್ಟ್ ಟು ಸ್ಪೀಚಲ್ಲಿ Text to preferred engine. Voiceify TTS by Tech Freedom. ನೋಡಿ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚಲ್ಲಿ ಪ್ರಿಫರ್ಡ್ TTS ಅಲ್ಲಿ ವಾಯ್ಸಿಫೈ TTS ಈಗ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು Preferred engine. Preferred engine. Speech recognition and synthesis from checked. Auto TTS. ಆಟೋ TTSನ ಸೆಲೆಕ್ಟ್ ಮಾಡೋಣ. Attention. Cancel. OK. Button. ಓಕೆ Using auto TTS. Preferred engine. ಓಕೆ ಸ್ನೇಹಿತರೆ, ಈಗ ಆಟೋ TTSಗೆ ಬಂದಿದ್ದೀವಿ ನಾವು. ಈ ಕನ್ನಡ ಹಿಂದಿ ಎಲ್ಲ ಓದುತ್ತಾ ಇಲ್ವಾ ನೋಡೋಣ. Home. Google. 700 from YouTube. WhatsApp. ಓಕೆ, ವಾಟ್ಸಪ್ಪಲ್ಲಿ ನೋಡಿ ಇಲ್ಲಿ शुभ हिंदी माध्यम से पढ़े एक विज्ञान के विद्यार्थी का प्रेम पत्र जिसने अपनी प्रेमिका को लिखा है. मेरी अति प्रिय मैडम, जब से मैंने तुम्हारी बरखली जैसी पतली नाजुक उंगलियों को स्पर्श किया. Read more. Link. ನೋಡಿ ಇದು ಹಿಂದಿ ಓದ್ತಾ ಇದೆ. ಅದೇ ರೀತಿ ಕನ್ನಡ. Today. ಊಟದಲ್ಲಿ ಮೊಸರು ಕೇಳಿದ ತಂದೆಗೆ ಇಲ್ಲ ಮುಗಿದಿದೆ ಎಂದು ಹೆಂಡತಿ ಹೇಳಿದ್ದು ಕೇಳಿಸಿಕೊಳ್ಳುತ್ತಲೇ ಒಳಗೆ ಬಂದ ಮಗ ಮುಖ ತೊಳೆದುಕೊಂಡು ಬಂದು ಹೆಂಡತಿಯ ನೋಡಿ ಸ್ನೇಹಿತರೆ, ಕನ್ನಡ ಕೂಡ ಓದ್ತಾ ಇದೆ. ಸೊ ನಾನು ಫಾಸ್ಟಾಗಿ ಇಟ್ಕೊಂಡಿದ್ದೀನಿ. ಇದು ನಿಮ್ಮ ಸ್ಪೀಡು ಮತ್ತು ಪಿಚ್ಚು ನೋಡ್ಕೊಳ್ಳಿ. ಸೊ ಇದಿಷ್ಟು ಆಟೋ TTSನ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈ ಟ್ಯೂಟೋರಿಯಲ್ ಕೇಳಾದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಓನಾಗಿ ಆಟೋ TTSನ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಿ ವೀಡಿಯೋನ, ಇದರಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬರೋರು ಕೂಡ ಇದನ್ನ ನೋಡ್ಕೊಂಡು ಕಲಿಬೋದು. ಅಥವಾ ನೀವು ಮರ್ತೋದ್ರೂ ಕೂಡ ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಳ್ಳಿ, ಅಥವಾ ನಮ್ಮ ಚಾನಲಲ್ಲಿ ಬಂದರೂ ಕೂಡ ಸಿಗುತ್ತೆ ಈ ವಿಡಿಯೋ. ಇದನ್ನು ಕೇಳಿಸ್ಕೊಂಡು ಸೆಟ್ಟಿಂಗನ್ನು ಮಾಡ್ಕೊಬೋದು. ಸೊ ಇದು ಇಂದಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.